ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಒಂದು ಸೂಪರ್ ಆಗಿರುವಂಥ ಹೇರ್ಗೆ ಇಂಗ್ರೀಡಿಯೆಂಟ್ಸ್ನ ತಂದಿದ್ದೀನಿ. ಒಂದೇ ಇಂಗ್ರೀಡಿಯೆಂಟ್ಸು, ನೀವು ಈಸಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಏನು ಅಂತ ಹೇಳ್ತಿದ್ದೀನಿ. ಇದು ನಾನು ಅನ್ನ ಮಾಡ್ಕೊಂಡಿರೋಂಥ ಗಂಜಿ. ಅನ್ನ ಆದಮೇಲೆ ಅದನ್ನು ಸ್ವಲ್ಪ ನೀರು ಜಾಸ್ತಿ ಹಾಕಿ ಬಸ್ದುಕೊಂಡಿರೋಂತಹ ಗಂಜಿನ ನಾನು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ತಣ್ಣಗಾದಮೇಲೆ ಯೂಸ್ ಮಾಡ್ಕೋತೀನಿ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ, ನೀವು ರೈಸ್ ವಾಟರ್ನೆಲ್ಲ ಯಾವಾಗ ಹೇಗೆ ಯೂಸ್ ಮಾಡ್ತೀರಾ ಅದೇ ಥರನೇ ಯೂಸ್ ಮಾಡ್ಬೋದು. ಬಟ್ ಆದರೆ ಇದನ್ನು ತುಂಬ ಹೊತ್ತು ತಲೆಯಲ್ಲಿ ಬಿಡಬಾರ್ದು. ನೀವು ಹೇರ್ನ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಇದನ್ನು ಜಸ್ಟ್ ಸ್ನಾನದ ಮನೆಯಲ್ಲೇ 10 ಮಿನಿಟ್ಸು ತುಂಬ ಆಗುತ್ತೆ. ಒಂದು 2-5 ಮಿನಿಟ್ಸ್ವರೆಗೂ 3 or 5 ಮಿನಿಟ್ಸ್ವರೆಗೂ ಮಾತ್ರ ಹೇರ್ಗೆ ಚೆನ್ನಾಗಿ ಹಾಕಿಬಿಟ್ಟು ನೀವು ಜಸ್ಟ್ ಒಂದು ಬ್ರಷ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇದ್ದರೆ ಸಾಕು. ಅಷ್ಟು ಟೈಮಲ್ಲಿ ಮತ್ತೆ ಹೇರ್ನ ಕಂಪ್ಲೀಟಾಗಿ ವಾಶ್ ಮಾಡ್ಕೊಳ್ಳಿ. ನಿಮಗೆ ಯಾರಿಗಾದರೂ ಹೇರ್ ಫಾಲ್ ತುಂಬ ಆಗ್ತಿತ್ತು ಅಂದರೆ ಹೇರ್ ಫಾಲ್ನ ರೆಡ್ಯೂಸ್ ಮಾಡಲಿಕ್ಕೆ ನಿಮಗೆ ಈ ಗಂಜಿ ತುಂಬ ಯೂಸ್ ಆಗುತ್ತೆ. ಈವನ್ ನೀವು ಹೇರ್ ಪ್ಯಾಕ್ಸ್ಗಳ ಜೊತೆನೂ ಈ ಗಂಜಿನ ಯೂಸ್ ಮಾಡ್ಕೋಬೋದು. ನಿಮಗೆ ತುಂಬ ಸಿಲ್ಕಿ ಆಗಿತ್ತು ಅಂದರೆ ನಿಮಗೆ ಹೇರ್ ಥಿಕ್ನೆಸ್ಸು ಮತ್ತು ಟೈಟ್ನೆಸ್ ಕೊಡಲಿಕ್ಕೆ ಅನ್ನದ ಗಂಜಿ ತುಂಬ ಯೂಸ್ ಆಗುತ್ತೆ. ನಿಮಗೆ ಕರ್ಲಿ ಹೇರ್ಸು, ರಫ್ ಹೇರ್ ಇದ್ದು ಅಂದರೆ ನೀವು ವೀಕ್ಲಿ ಒನ್ಸ್ ಯೂಸ್ ಮಾಡಿ. ನಿಮ್ಗೆ ಏನಾದರೂ ನಾರ್ಮಲ್ ಆಗಿ ಹೇರ್ ಇತ್ತು ಅಂದರೆ ನೀವು ಇದನ್ನು ಯಾವಾಗ ಸ್ನಾನ ಮಾಡ್ತೀರೋ ಅವಾಗೆಲ್ಲ ಯೂಸ್ ಮಾಡ್ಬೋದು. ಏನು ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ನೀವು ಸಮ್ಮರಲ್ಲಿ ಹೇರ್ನ ಯಾರಾದರೂ ಬೆಳೆಸಬೇಕು, ಹೇರ್ ಫಾಲ್ ಇರೋರು ರೆಡ್ಯೂಸ್ ಮಾಡ್ಕೋಬೇಕು ಅಂತಿರೋರು, ಸಮ್ಮರ್ ಅಂದರೆ ಸೂಪರ್ ಬೆಸ್ಟ್ ಸೀಸನ್ ಅಂತ ಹೇಳ್ಬೋದು. ನೀವು ಹೇರ್ನ ಗ್ರೋ ಮಾಡ್ಕೊಳ್ಳಿಕ್ಕೆ. ಹೇರ್ನ ಗ್ರೋ ಮಾಡ್ಕೋಬೇಕು ಅಂದರೆ ಫಸ್ಟು ನಿಮಗೆ ಸ್ಕಾಲ್ಫ್ ನೀಟಾಗಿ ವಾಶ್ ಆಗಬೇಕು. ತುಂಬ ಪ್ರೆಷರ್ ಹಾಕಿ ಗಟ್ಟಿಯಾಗಿ ಉಜ್ಜೋದು ಇದೆಲ್ಲ ಮಾಡಬಾರ್ದು. ಲೈಟಾಗಿ ಹೇರ್ಗೆ ಮಸಾಜ್ ಕೊಟ್ಟು ಹೇರ್ಗೆ ಹಚ್ಚಿರೋ ಆಯಿಲ್ನ ರಿಮೂವ್ ಮಾಡ್ಕೊಳ್ಳಿ. ಹೇರ್ಗೆ ತುಂಬ ಅಂದರೆ ತುಂಬ ಎಣ್ಣೆ ಹಾಕ್ಕೋಬಾರ್ದು. ಯಾವಾಗಲೂ ಆದರೂ ತಲೆ ತುಂಬ ಎಣ್ಣೆ ಇಟ್ಬಿಟ್ಟಿರ್ತಾರೆ, ಅದು ಸೋರೋ ಥರ ಎಲ್ಲ ಇಟ್ಕೊಳ್ತಾರೆ. ಆ ಥರ ದಯವಿಟ್ಟು ಮಾಡಬೇಡಿ. ಎಣ್ಣೆ ತುಂಬ ಇಟ್ಟಷ್ಟು ಹೇರ್ ಫಾಲ್ ಆಗುತ್ತೆ. ಹಾಗಂತ ಎಣ್ಣೆ ಹಾಕದೆ ಹೋದ್ರೂ ಹೇರ್ ಫಾಲ್ ಆಗುತ್ತೆ. ಹೇರ್ನ ತುಂಬ ಜೋಪಾನವಾಗಿ ನೋಡಿಕೊಂಡ್ರೆ ಥಿಕ್ನೆಸ್ಸು ತಾನಾಗೇ ಬರುತ್ತೆ. ನೀವು ಯಾವುದೇ ಸೈಡ್ ಎಫೆಕ್ಟ್ ಆಗೋವಂಥ ಕೆಮಿಕಲ್ ಯೂಸ್ ಆಗೋವಂಥ ಮೆಟೀರಿಯಲ್ಸ್ನ ತುಂಬ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ಹೇರ್ ಪ್ಯಾಕ್ಸ್ ಮಾಡ್ಕೊಳ್ಳಿ, ಹೇರ್ ಮಸಾಜ್ ಮಾಡ್ಕೊಳ್ಳಿ. ತಲೆಗೆ ಆಯಿಲ್ ಹಾಕಿ 10 to 15 ಮಿನಿಟ್ಸು ಚೆನ್ನಾಗಿ ಮಸಾಜ್ ಕೊಡ್ತಾ ಬನ್ನಿ. ಹೇರ್ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಇಂಗ್ರೀಡಿಯೆಂಟ್ಸ್ನ ನೀವು ತಪ್ಪದೇ ಟ್ರೈ ಮಾಡಿ. ಬಟ್ ಇದಕ್ಕೆ ಸಾಲ್ಟ್ ಹಾಕಿ ಮಾಡ್ಕೋಬೇಡಿ. ರೈಸ್ನ ನೀವು ಯಾವಾಗಾದರೂ ಹೇರ್ಗೆ ಯೂಸ್ ಮಾಡ್ಕೋಬೇಕು ಅಂತ ಅನಿಸಿದಲ್ಲಿ ಸಾಲ್ಟ್ ಹಾಕ್ಕೊಳ್ದಿರ ಸ್ವಲ್ಪನೇ ಅನ್ನ ಮಾಡ್ಕೊಳ್ಳಿ. ಜಾಸ್ತಿ ನೀರಿಟ್ಟು ಗಂಜಿ ಬಗ್ಗಿಸ್ಕೊಂಡ್ರೆ ನಿಮಗೆ ಈ ಥರ ಗಂಜಿ ಸಿಗುತ್ತೆ. ನಾನು ರೈಸ್ ಗಂಜಿ ಮಾತ್ರನೇ ತೊಗೊಂಡಿದ್ದೀನಿ, ಬೇರೆ ಯಾವುದ್ರಲ್ಲೂ ನಾನು ಟ್ರೈ ಮಾಡಿಲ್ಲ. ರೈಸ್ ವಾಟರ್ನ ಹೇಗೆ ಯೂಸ್ ಮಾಡ್ತೀರೋ ಅದೇ ಥರನೇ ಯೂಸ್ ಮಾಡ್ಬೋದು ನೀವು. ತುಂಬ ಒಳ್ಳೆ ಬೆನಿಫಿಟ್ ಇರುತ್ತೆ. ಅನ್ನದಲ್ಲಿರೋವಂಥದ್ದು ಏನೇನಿರುತ್ತೆ ಅನ್ನದಲ್ಲಿ ಅದೆಲ್ಲ ನಿಮಗೆ ಈ ರೈಸಲ್ಲೇ ಸಿಗುತ್ತೆ. ಆಗಿನ ಕಾಲದಲ್ಲಿ ಈ ಗಂಜಿನ ಕುಡಿತಾಯಿದ್ರು, ಹೆಲ್ದಿಯಾಗಿರ್ತಿದ್ರು, ಗಟ್ಟಿಮುಟ್ಟಾಗಿರ್ತಿದ್ರು. ಈಗ ನಿಮಗೆ ಗಂಜಿ ಕೂಡ ತಲೆಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೇರ್ ಥಿಕ್ನೆಸ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಈ ಇಂಗ್ರೀಡಿಯೆಂಟ್ಸ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಯಾವುದನ್ನೇ ಟ್ರೈ ಮಾಡಿದ್ರೂ ಜಸ್ಟ್ ನಿಮಗೆ ಒಂದೇ ವಾಶಲ್ಲಿ ರಿಸಲ್ಟ್ ಸಿಗೋದಿಲ್ಲ. ನೀವು ಅದನ್ನು ಕಂಪ್ಲೀಟಾಗಿ ಅಟ್ಲೀಸ್ಟ್ 3 to 4 ಟೈಮ್ಸ್ ನೀವು ಯೂಸ್ ಮಾಡಿದ್ರೇ ನಿಮಗೆ ಆ ಒಂದು ರಿಸಲ್ಟ್ ಸಿಗೋದು. ಇದ್ರ ಜೊತೆಗೆ ಹೇರ್ಗೆ ಚೆನ್ನಾಗಿ ಆಯಿಲ್ ಕೊಟ್ಟು ಮಸಾಜ್ ಮಾಡಿ. ಜಾಸ್ತಿ ಆಯಿಲ್ ಹಾಕ್ಕೋಬೇಡಿ. ಮತ್ತು ಎಣ್ಣೆ ಹಾಕಿದ ತಕ್ಷಣ ಯಾರೇ ಆದ್ರೂ ಕೋಮಿಂಗ್ ಮಾಡ್ಕೋಬೇಡಿ. ಎಣ್ಣೆ ಹಾಕಿ ಅಟ್ಲೀಸ್ಟು 2 hours ಆದರೂ ಬಿಡಿ. ಇಲ್ಲ ನೈಟ್ ಎಣ್ಣೆ ಹಾಕಿ ಟೈಟಾಗಿ ರಿಬ್ಬನ್ಸ್ ಎಲ್ಲ ಹಾಕ್ಕೋಬೇಡಿ. ಸ್ವಲ್ಪ ಲೂಸಾಗಿ ಎಣ್ಕೊಂಡು ಕಂಪ್ಲೀಟಾಗಿ ರಿಬ್ಬನ್ಸ್ ಹಾಕ್ಕೊಳ್ಳಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ರಿಬ್ಬನ್ಗಳನ್ನ ಹೇಗೆ ಹೊಲಿಬೋದು ಅಂತಲೂ ತೋರಿಸಿದ್ದೀನಿ. ಆ ವಿಡಿಯೋನೂ ನೋಡಿಕೊಂಡು ರಿಬ್ಬನ್ಸ್ಗಳನ್ನ ಹೊಲ್ಕೊಳ್ಳಿ. ನೀಟಾಗಿ ಫೋಲ್ಡ್ ಮಾಡಿ ರಿಬ್ಬನ್ನ ಹಾಕ್ಕೊಳ್ಳಿ. ಈ ರೆಸಿಪಿನ ನೀವು ಈ ಇಂಗ್ರೀಡಿಯೆಂಟ್ನ ನೀವು ಹೇರ್ಗೆ ಯೂಸ್ ಮಾಡಿ ನೋಡಿ. ಅದರ ರಿಸಲ್ಟ್ನ, ಅದರ ಬೆನಿಫಿಟ್ನ ನನಗೆ ಯಾರಿಗಾದರೂ ಯೂಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಹೇರ್ ಫಾಲ್ ಇರೋರು ಕಂಪ್ಲೀಟ್ ವಿಡಿಯೋ ನೋಡಿ.
ನನ್ನ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಹೇರ್ ಫಾಲ್ಗೆ ಅಂತ ಸ್ಪೆಷಲಿ ಹೇರ್ ಪ್ಯಾಕ್ಸು, ಎಣ್ಣೆ ಮನೇಲೇ ಹೇಗೆ ಮಾಡ್ಕೋಬೋದು, ಹೇರ್ ಫಾಲ್ನ ಹೇಗೆ ರೆಡ್ಯೂಸ್ ಮಾಡ್ಬೋದು, ಥಿಕ್ನೆಸ್ ಹೇಗೆ ತಿನ್ನಾಗಿರೋ ಹೇರ್ನ ತಿಕ್ಕಾಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೋದು ಅಂತೆಲ್ಲ ಕಂಪ್ಲೀಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ, ನೋಡ್ತಾ ಇರಿ. ಮತ್ತು ನಾನು ಈ ಗಂಜಿನ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ತಲೆಯಲ್ಲಿ ತುಂಬ ಹೊತ್ತು ಬಿಡಬೇಡಿ, ಅದನ್ನು ಒಂದು 3 to 5 ಮಿನಿಟ್ಸ್ ಮಾತ್ರ ಬಿಟ್ಟು ಮಸಾಜ್ ಏನು ಮಾಡೋದು ಬೇಡ. ನೀವು ಕಂಡೀಷ್ನರ ಹೇಗೆ ಯೂಸ್ ಮಾಡ್ತೀರೋ ಅದೇ ಥರನೇ ಮಾಡಿ. ಬಟ್ ಕಂಡೀಷ್ನರ್ನ ನಾವು ರೂಟ್ಗೆಲ್ಲ ಯೂಸ್ ಮಾಡಲ್ಲ, ಜಸ್ಟ್ ಹೇರ್ಗೆ ಯೂಸ್ ಮಾಡ್ತೀವಿ. ಬಟ್ ಈ ಗಂಜಿನ ನೀವು ರೂಟ್ಗೂ ಸಹ ಯೂಸ್ ಮಾಡಿ, ಹೇರ್ಗೂ ಸಹ ಯೂಸ್ ಮಾಡಿ. ನಿಮಗೆ ಪ್ರೋಟೀನ್ ಸಿಗುತ್ತೆ, ನಿಮ್ಮ ಹೇರ್ಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಸಿಕ್ಕೋ ಥರ ಇದರಲ್ಲಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಷ್ಟು ಬೆನಿಫಿಟ್ ಆಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.